ಇವತ್ತು ನಾವು 5ನೇ ತರಗತಿಯ ಸಿರಿ ಕನ್ನಡ ಭಾಗ 2ರ ಒಂದು ಕನ್ನಡ ಪಂಜರಶಾಲೆ ಒಂದು ಪಂಜರಶಾಲೆಯ ಒಂದು ಕವಿಯ ಬಗ್ಗೆ ನಾವು ಇವತ್ತು ಕವಿಯ ಪರಿಚಯನ ಮಾಡಿಕೊಳ್ಳೋಣ ಮಕ್ಕಳೇ. ಬಿ.ವಿ. ಕಾರಂತರವರು ಬಾಬು ಕೋಡಿ ವೆಂಕಟರಮಣ ಕಾರಂತ ಅವರು 1928ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಂಚಿ ಗ್ರಾಮದಲ್ಲಿ ಅವರು ಜನಿಸಿದರು. ಅವರು ಎಲ್ಲಿ ಜನಿಸಿದರು ಮಕ್ಕಳೇ? ಅವರು 1928ರಲ್ಲಿ ಜನಿಸಿದರು. ಅವರು ಯಾವ ಒಂದು ಊರಿನಲ್ಲಿ ಜನಿಸಿದರು ಅಂತಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಂಚಿ ಗ್ರಾಮದಲ್ಲಿ ಅವರು ಜನಿಸಿದರು. ತಂದೆ ಬಾಬು ಕೋಡಿ ನಾರಾಯಣಪ್ಪಯ್ಯ ಅಂದರೆ ಅವರ ತಂದೆ ಹೆಸರು ಅಂದರೆ ಬಿ.ವಿ. ಕಾರಂತರ ತಂದೆ ಹೆಸರು ಬಾಬು ಕೋಡಿ ನಾರಾಯಣಪ್ಪಯ್ಯ, ತಾಯಿ ಲಕ್ಷ್ಮಮ್ಮ. ಇವರು ಬಾಲ್ಯದಲ್ಲಿದ್ದಾಗ ನಾಟಕದ ಬಗೆಗೆ ಬಹಳ ಒಂದು ಆಸಕ್ತಿಯನ್ನು ಹೊಂದಿದವರಾಗಿದ್ದರು. ಅವರು ಗುಬ್ಬಿ ನಾಟಕ ಕಂಪನಿಗೆ ಸೇರಿದರು. ಅವರು ಸಣ್ಣ ವಯಸ್ಸಿನಲ್ಲಿದ್ದಾಗೆ ನಾಟಕದ ಬಗ್ಗೆ ಏನು ಮಾಡಿದರು? ತುಂಬ ಆಸಕ್ತಿಯನ್ನು ಹೊಂದಿದವರಾಗಿದ್ದರು. ಅವರು ನಾಟಕ ಕಂಪನಿಗೆ ಸೇರಿಕೊಂಡರು. ಅಲ್ಲಿ ರಾಷ್ಟ್ರೀಯ ನಾಟಕದ ಶಾಲೆಯ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದರು. ಬಿ.ವಿ. ಕಾರಂತರವರು ಎಲ್ಲಿ ಸೇವೆ ಸಲ್ಲಿಸಿದರು? ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿಯಲ್ಲಿ ಅವರು ಇಡಿಪಸ್, ಪಂಜರಶಾಲೆ, ಗೋಕುಲ, ನಿರ್ಗಮನ, ಸತ್ತವರ ನೆರಳು, ಜೋಕುಮಾರಸ್ವಾಮಿ ಹೀಗೆ ಮೊದಲಾದ ಒಂದು ನಾಟಕಗಳನ್ನು ಅವನು ಏನು ಮಾಡಿದ್ದಾರೆ? ನಿರ್ದೇಶಿಸಿದ್ದಾರೆ. ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯಾಗಿರ್ಬೋದು, ಕಾಳಿದಾಸ ಸನ್ಮಾನ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಗುಬ್ಬಿ ವೀರಣ್ಣ ಪ್ರಶಸ್ತಿ ಮೊದಲಾದಂಥ ಒಂದು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಅವರಿಗೆ ಯಾವ್ಯಾವ ಒಂದು ಪ್ರಶಸ್ತಿಗಳನ್ನು ಲಭಿಸಿದೆ ಅಂತಂದರೆ ಬಿ.ವಿ. ಕಾರಂತವರಿಗೆ ಪದ್ಮಶ್ರೀ ಪ್ರಶಸ್ತಿ ಆಗಿರ್ಬೋದು, ಕಾಳಿದಾಸ ಸನ್ಮಾನ ಆಗಿರ್ಬೋದು, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಆಗಿರ್ಬೋದು, ಗುಬ್ಬಿ ವೀರಣ್ಣ ಪ್ರಶಸ್ತಿ ಹೀಗೆ ಮೊದಲಾದಂಥ ಒಂದು ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದಾರೆ. ಅದೇ ರೀತಿಯಲ್ಲಿ ರವೀಂದ್ರನಾಥ್ ಠಾಕೂರ್ ಅವರ ಈ ಬಂಗಾಳಿ ನಾಟಕವನ್ನು ಪಂಜರಶಾಲೆ ಅಂದರೆ ಅವರು ರವೀಂದ್ರನಾಥ್ ಠಾಕೂರ್ ಅವರ ಈ ಬಂಗಾಳಿ ನಾಟಕವನ್ನು ಏನು ಮಾಡಿದ್ದಾರೆ? ಪಂಜರಶಾಲೆ ಎಂದು ಕನ್ನಡಕ್ಕೆ ಇವರು ಬಿ.ವಿ. ಕಾರಂತರವರು ಅನುವಾದಿಸಿದ್ದಾರೆ. ಅದೇ ರೀತಿಯಲ್ಲಿ ನಾವು ಪದಗಳರ್ಥದ ಬಗ್ಗೆ ನಾವು ನೋಡೋಣ. ಖಗ ಅಂದರೆ ಪಕ್ಷಿ, ಖಗ ಅಂದರೆ ಪಕ್ಷಿ. ತರ್ಕ ಅಂತಂದರೆ 6 ದರ್ಶನಗಳಲ್ಲಿ ಒಂದು. ಪುರಾಣ ಅಂತಂದರೆ ಇಂದಿನ ಕಾಲದಲ್ಲಿ ನಡೆದು ಹೋದ ಒಂದು ಕಥೆಯನ್ನು ಪುರಾಣ ರೂಪದಲ್ಲಿ ಹೇಳುವುದನ್ನು ನಾವು ಒಂದು ಕಥೆಯ ರೂಪದಲ್ಲಿ ಹೇಳುವುದನ್ನು ನಾವು ಪುರಾಣ ಅಂತ ಕರಿತೀವಿ ಮಕ್ಕಳೇ. ಅದೇ ರೀತಿಯಲ್ಲಿ ಪ್ರಜ್ಞಾವಧಾನಿ ಅಂತಂದರೆ ತಿಳುವಳಿಕೆ ಅಥವಾ ಸ್ಮರಣೆ ಶಕ್ತಿ ಉಳ್ಳವನು ಅಂತಂದರೆ ತಿಳುವಳಿಕೆ ಉಳ್ಳವನು ಅಂತ ಕರಿತೀವಿ. ಮತ್ತು ನೆನಪಿನ ಶಕ್ತಿಯನ್ನು ಉಳ್ಳವನನ್ನು ನಾವು ಪ್ರಜ್ಞಾವಧಾನಿ ಅಂತ ಕರಿತೀವಿ. ಮತ್ತು ಮಧುಫಲ ಅಂತಂದರೆ ಮಧುಫಲ ಅಂದರೆ ಒಂದು ಸಿಹಿಯಾದ ಹಣ್ಣನ್ನು, ಒಂದು ಜೇನಿನ ರೀತಿಯಲ್ಲಿ ಕೂಡಿರುವಂಥ ಹಣ್ಣನ್ನು ನಾವು ಮಧುಫಲ ಅಂತ ಕರಿತೀವಿ. ಸ್ವೀಟ್ ಆಗಿರುವಂಥ ಹಣ್ಣನ್ನು ನಾವು ಮಧುಫಲ ಅಂತ ಕರಿತೀವಿ. ಮೃಗ ಅಂತಂದರೆ ನಾವು ಪ್ರಾಣಿ ಅಥವಾ ಜಿಂಕೆ ಮತ್ತು ವೈಲ್ಡ್ ಅನಿಮಲ್ ಅಂತ ಕರಿತೀವಿ. ಹೀಗೆ ಅದೇ ರೀತಿಯಲ್ಲಿ ರಕ್ಷಕರು ಅಂತಂದರೆ ನಾವು ನಮ್ಮನ್ನು ಕಾಪಾಡುವವರನ್ನು ನಾವು ರಕ್ಷಕರು ಅಂತ ಕರಿತೀವಿ ಮಕ್ಕಳೇ. ವಿದ್ಯಾಂಸ ಅಂತಂದರೆ ವಿದ್ಯಾವಂತ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಮಾಗದರು ಅಂತಂದರೆ ಸ್ಫೂರ್ತಿ ಪಾಠಕರು ಮತ್ತು ಹೊಗಳು ಭಟ್ಟರು ಅಂತ ಕರಿತೀವಿ ಮಕ್ಕಳೇ. ಶುಕ ಅಂತಂದರೆ ನೀವು ಗಿಳಿ ಅಂತ ಕರಿತೀವಿ. ಶುಕ ಅಂದರೆ ಗಿಳಿ. ಈ ರೀತಿ ನಾವು ಪದಗಳ ಅರ್ಥದ ಬಗ್ಗೆ ನಾವು ಈ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೇವೆ. ನಿಮಗೆ ಈ ಕನ್ನಡ ಫಾರ್ ಲಿಟಲ್ ಸ್ಟಾರ್ಸ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೇಲೆ ಕಾಣುವಂಥ ಬೆಲ್ ಐಕಾನನ್ನು ಪ್ಲೀಸ್ ತಪ್ಪದೆ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಕಾಯಿರಿ. ಧನ್ಯವಾದಗಳು.